ಪಿಜಿಯಲ್ಲಿ ಸಿಂಪಡಿಸಿದ ತಿಗಣೆ ಔಷಧಿಯ ವಾಸನೆಗೆ ವಿದ್ಯಾರ್ಥಿ ಸಾವನ್ನಪ್ಪಿರುವಂತಹ ಪ್ರಕರಣ ನಡೆದಿದೆ. ತಿಗಣೆ ಔಷಧಿ ವಾಸನೆಗೆ ಬಿಟೆಕ್ ವಿದ್ಯಾರ್ಥಿ ಸಾವಿಗೀಡಾಗಿದ್ದಾನೆ. ಎಚ್ಎಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ತಿರುಪತಿ ಮೂಲದ ಬಿಟೆಕ್ ವಿದ್ಯಾರ್ಥಿ ಪವನ್ ಸಾವಿಗೀಡಾಗಿರುವಂತಹ ವಿದ್ಯಾರ್ಥಿಯಾಗಿದ್ದು, ವಾಸವಾಗಿದ್ದಂತಹ ಪಿಜಿಯಲ್ಲಿ ತಿಗಣೆ ಔಷಧಿಯನ್ನ ಸಿಂಪಡಣೆ ಮಾಡಲಾಗಿತ್ತು. ಈ ಬಗ್ಗೆ ಆತನಿಗೆ ಮಾಹಿತಿ ಇಲ್ಲದೆ ಕೊಠಡಿಗೆ ಪ್ರವೇಶ ಮಾಡಿದ್ದಾನೆ. ನಂತರ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ತಿಗಣೆ ಔಷಧಿ ಸಿಂಪಡಣೆ ನಂತರದಲ್ಲಿ ಸಾವನ್ನಪ್ಪಿರುವಂತಹ ಬಿಟೆಕ್ ವಿದ್ಯಾರ್ಥಿಯನ್ನ ಸದ್ಯ ಆತನ ಮೃತದೇಹ ಬೌರಿಂಗ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗಿದ್ದು ಪೋಸ್ಟ್ ಮಾರ್ಟಮ್ ಅನ್ನ ಮಾಡಲಾಗ್ತಾ ಇದೆ. ಎಚ್ಎಎಲ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಔಷಧಿ ಸಿಂಪಡಣೆ ಬಳಿಕ ಬೀಗ ಹಾಕಬೇಕಿತ್ತು, ವಿದ್ಯಾರ್ಥಿಗಳಿಗೆ ತಿಳಿಸಬೇಕಿತ್ತು, ಒಂದೆರಡು ದಿನ ಬರಬೇಡಿ ಅಂತ. ಇದ್ಯಾವುದನ್ನು ಹೇಳದೆ ಹಾಗೇ ಬಿಟ್ಟಿದ್ದು ಕೂಡ ಪಿಜಿಯನ್ನ ನಡೆಸ್ತಾ ಇರೋರ ಜವಾಬ್ದಾರಿ ಆಗತ್ತೆ. ಮತ್ತು ಆ ಸ್ಮೆಲ್ಲಲ್ಲಿ ಇರೋದಕ್ಕಾಗಲ್ಲ. ತಕ್ಷಣ ಆತ ಹೊರಗೆ ಬರಬಹುದಿತ್ತು. ಹೇಗೋಗಿ ಅಲ್ಲೇ ಆತ ಸ್ಟೇ ಆದ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇದೆಲ್ಲದರ ಬಗ್ಗೆ ತನಿಖೆಯನ್ನು ಪೊಲೀಸರು ಕೈಗೆತ್ತಿಕೊಂಡಿದ್ದಾರೆ. ಮತ್ತು ಆ ಸಂಬಂಧಿತ ಮಾಲೀಕರಿಂದಲೂ ಕೂಡ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವ ಪ್ರಕ್ರಿಯೆ ನಡೆಯುತ್ತೆ. ತಿರುಪತಿ ಮೂಲದ ಬಿಟೆಕ್ ವಿದ್ಯಾರ್ಥಿ ಓದೋ ಸಲುವಾಗಿ ಇಲ್ಲಿ ಬಂದಿದ್ದ, ಪಿಜಿಯಲ್ಲಿ ಸ್ಟೇ ಆಗಿದ್ದ. ಯಾರೂ ಕೂಡ ಪಿಜಿಯಲ್ಲಿ ಇರಲಿಲ್ಲ ಆ ದಿನ, ಆದರೆ ಈತ ಮಾತ್ರ ಅಲ್ಲಿದ್ದ ಅನ್ನೋದು ಗೊತ್ತಾಗ್ತಿದೆ. ಇತ್ತೀಚೆಗಷ್ಟೇ ಇಂಜಿನಿಯರಿಂಗ್ ಮುಗಿಸಿದಂತಹ ಪವನ್ ಒಂದು ವಾರದ ಹಿಂದೆ ಊರಿಗೆ ಕೂಡ ಹೋಗಿ ರಿಟರ್ನ್ ಆಗಿದ್ದಾನೆ. ಒಂದು ವಾರ ರೂಮ್ ಕ್ಲೋಸ್ ಆಗಿದ್ದ ಕಾರಣಕ್ಕೆ ಅಲ್ಲಿ ವಿದ್ಯಾರ್ಥಿಗಳಿರಲಿಲ್ಲ. ತಿಗಣೆ ಔಷಧಿ ಹೊಡೆದು ರೂಮ್ ಕ್ಲೋಸ್ ಅನ್ನ ಮಾಡಿದ್ರು. ನಿನ್ನೆ ಪಿಜಿಗೆ ಆತ ವಾಪಸ್ ಬಂದಿದ್ದಾನೆ, ಒಳಗೆ ಹೋಗಿದ್ದಾನೆ. ರಾತ್ರಿ ಅಲ್ಲೇ ಮಲಗಿದ್ದ ಅಂತ ಕೂಡ ಗೊತ್ತಾಗ್ತಾ ಇದೆ. ಬೆಳಗ್ಗೆ ಗಮನಿಸಿಕೊಂಡಾಗ ಅಸ್ವಸ್ಥನಾಗಿದ್ದ. ಬಳಿಕ ಹೋಗಿ ಪರಿಶೀಲನೆ ನಡೆಸಿದಾಗ ಆತ ಡೆತ್ ಆಗಿದ್ದಾನೆ ಅನ್ನೋ ವಿಷಯ ಬೆಳಕಿಗೆ ಬಂದಿದೆ. ಸೊ ಇರಲಿ, ಒಂದು ವಾರ ಆಗಿದೆಯಲ್ಲ, ಸ್ಪ್ರೇ ಮಾಡಿ ಏನಾಗಲ್ಲ ಅಂತ ಆತ ಭಾವಿಸಿದ್ದಾನೆ. ಅದು ಇಡೀ ರಾತ್ರಿ ಆತ ಆ ಸ್ಮೆಲ್ನಲ್ಲಿ ಇದ್ದಿದ್ದರಿಂದ ಸಹಜವಾಗಿ ಸುಫೋಕೇಶನ್ ಆಗಿದೆ, ಉಸಿರಾಟದ ಸಮಸ್ಯೆ ಆಗಿದೆ. ಹೇಳ್ಕೊಳ್ಳಿಕ್ಕೆ ಆ ಸಂದರ್ಭ ಯಾರೂ ಇರಲಿಲ್ಲ, ಉಸಿರು ನಿಂತು ಹೋಗಿದೆ. ಇದನ್ನ ನೋಡ್ಕೊಂಡಾಗ ಗೊತ್ತಾಗಿದೆ ಆತನ ಡೆತ್ ಆಗಿದೆ ಅಂತ. ಒಂದು ವಾರದ ಹಿಂದೆ ಆತ ಊರಿಗೆ ಹೋಗಿದ್ದ, ವಾಪಸ್ ಬಂದಿದ್ದಾನೆ. ಈಗ ಅವ್ರ ಮನೆಯವರು ಆ ವಾರ ಅವನ ಊರಲ್ಲಿ ಇದ್ದಿದ್ದನ್ನು ನೆನಪು ಮಾಡಿಕೊಂಡು ಕಣ್ಣೀರಿಡ್ತಿದ್ದಾರೆ.